ಅಂಥೇಳಿ ಬರದ ತಾಲೂಕು ಅಥವಾ ಬರದ ಜಿಲ್ಲೆ ಅಂಥೇಳಿ ಘೋಷಣೆ ಮಾಡೋದಕ್ಕೆ ಕ್ರೈಟೀರಿಯಾಗಳಿದ್ದಾವೆ. ಸುಮ್ಮನೆ ನಾನು ಈಗ ಇಂಥ ತಾಲೂಕಲ್ಲಿ ಬರ ಅಂಥೇಳಿ ಘೋಷಣೆ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ. ದೇರ್ ಆರ್ ಸಮ್ ನಾರ್ಮ್ಸ್. ಕೇಂದ್ರ ಸರ್ಕಾರನೂ ಕೂಡ ನಾರ್ಮ್ಸ್ ಮಾಡಿದೆ, ನಾವು ರಾಜ್ಯ ಸರ್ಕಾರನೂ ಕೂಡ ಅದರ ಜೊತೆಯಲ್ಲಿ ನಮ್ಮದು 1-2-3 ಪಾಯಿಂಟ್ ಹಾಕ್ಕೊಂಡು ನಾವು ಕೂಡ ಮಾಡಿದ್ದೀವಿ. ಅದು ಈಗ ಜೂನ್ನಲ್ಲಿ ಮಳೆ ಬರಲಿಲ್ಲ, ಈಗ ಜುಲೈನಲ್ಲಿ ಎಷ್ಟು ದಿವಸ ಮಳೆ ಬರಲಿಲ್ಲ, ಎಷ್ಟು ದಿವಸ ಮಳೆ ಬರಲಿಲ್ಲ ಅನ್ನೋ ಲೆಕ್ಕ, ಕ್ರಾಪ್ ಲಾಸ್ ಲೆಕ್ಕ, ಇದೆಲ್ಲ, ಆಮೇಲೆ ನೀರಿನ ಮಟ್ಟ, ಇದನ್ನೆಲ್ಲ ನಾವು ಲೆಕ್ಕ ಹಾಕ್ತೀವಿ. ಲೆಕ್ಕ ಹಾಕಿ ಇಂಥ ತಾಲೂಕು ಅಥವಾ ಇಂಥ ಜಿಲ್ಲೆ ವಿ ಡಿಕ್ಲೇರ್ ಇಟ್ ಆ್ಯಸ್ ಎ ಡ್ರಾಟ್ ಅಫೆಕ್ಟೆಡ್ ಏರಿಯಾ, ಅದನ್ನು ಮಾಡ್ತೀವಿ. ಅಲ್ಲ, ಈಗ ನಾವೆಲ್ಲ ಮಾನಿಟ್ರ್ ಮಾಡ್ತಾ ಇದ್ದೀವಿ, ರೆಗ್ಯುಲರ್ಲಿ ವಿ ಆರ್ ಮಾನಿಟ್ರಿಂಗ್. ನಮಗೆ ಅದು ಆ ಪೀರಿಯಡ್ಡು ಅವ್ರು ಏನು ಕೊಟ್ಟಿದ್ದಾರೆ ಅದು ಫಿಟ್ಟಿನ್ ಆದರೆ ನಾವು ಅದನ್ನು ಡಿಕ್ಲೇರ್ ಇಲ್ಲ. ಸದ್ಯಕ್ಕೇನು ನಮಗೆ ಆ ಚಿಂತನೆ ಇಲ್ಲ, ಅದು ಅವಕಾಶ ಬಂದಾಗ ಮಾಡ್ತೀವಿ. ಅದರಲ್ಲಿ ಎಲ್ಲಿ ಮೋಡ ಬಿತ್ತನೆ ಮಾಡೋದು ಒಂದು ಏರಿಯಾದಲ್ಲಿ ಮಾಡಿದರೆ ಮಳೆ ಅಲ್ಲಿ ಬರುತ್ತೆ ಅಂತ ಒಂದು ಇದು, ಅದನ್ನು ಮೋಡನೂ ಆಗಬೇಕಲ್ಲ, ಮೋಡನೇ ಆಗ್ತಾ ಇಲ್ಲ ಅಂದಾಗ ಬಿತ್ತನೆ ಮಾಡೋದು ಕಷ್ಟ. ಅದನ್ನು ನೋಡೋಣ. ವಿಲ್ ನಾಟ್ ಅಲ್ಲ, ನೋಡೋಣ. ಎಲ್ಲಿಯಾದರೂ ಕೂಡ ಅಂಥ ಕಂಪ್ಲೇಂಟ್ಸು ನಮ್ಗೆ ಬಂದರೆ, ಅಂದರೆ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅಂತ ಬಂದರೆ ಅದನ್ನು ಕ್ರಮ ತಗೊಳ್ತೀವಿ. ವಿಲ್ ರಿವ್ಯೂ ಇಟ್. ಪ್ರತಿ ವರ್ಷ ಇದು NDRF ರೂಲ್ಸ್ ಬಗ್ಗೆ ಆಕ್ಷೇಪಣೆಗಳು ಬರುತ್ತೆ, ಅದು ಕೇವಲ ಕಡಿಮೆ ಪರಿಹಾರ ಬರುತ್ತೆ ಅಂತ ಹೇಳಿ ಅದನ್ನ ರಿವ್ಯೂ ಮಾಡೋದು. ಅಲ್ಲ, ನಾವು ಮಾಡೇ ಪ್ರತಿ ವರ್ಷ ಮಾಡ್ತೀವಲ್ಲ. ಪ್ರತಿ ಬಾರಿ ಇಂಥ ಸಿಚುವೇಶನ್ ಬಂದಾಗ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಕೊಡುವಾಗ ಅದನ್ನೆಲ್ಲ ಮೆನ್ಷನ್ ಮಾಡೇ ಕೊಡ್ತೀವಿ. ಅವರು ಕೊಡಬೇಕಲ್ಲ, ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡಬೇಕು. ಒಂದೊಂದು ಸಾರಿ ಅವರು ಗಣನೆಗೆ ತಗೊಳ್ಳೋದಿಲ್ಲ. ಈಗ ಯಾವ ಕಾರಣ ಅದು ನಾನು ಪೊಲಿಟಿಕಲ್ ಇದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನಾನು ಸದ್ಯಕ್ಕೆ. ಹಿಂದೆಲ್ಲ ನಾವು ನೋಡಿದ್ದೀವಿ. ನಾವು ಬರ ಬಂದಾಗ ನಾನು ಎಷ್ಟೋ ಸಾರಿ ಡೆಲಿಗೇಷನಲ್ಲಿ ಹೋಗಿ ಪ್ರಧಾನಮಂತ್ರಿಗಳನ್ನ, ಗೃಹ ಸಚಿವರನ್ನೆಲ್ಲ ಭೇಟಿ ಮಾಡಿದ್ದೀನಿ. ನಾನು ಕೂಡ ಹೋಗಿದ್ದೀನಿ ಡೆಲಿಗೇಷನಲ್ಲಿ. ಮುಖ್ಯಮಂತ್ರಿಗಳು ಹೋಗುವಾಗ ನಾವೆಲ್ಲ ಒಟ್ಟಿಗೆ ಹೋಗಿ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ, ರಿಪೋರ್ಟ್ಗಳು ಕೊಟ್ಟಿದ್ದೀವಿ. ಆದರೆ ನಾವು ಕೊಟ್ಟಿರೋ ರಿಪೋರ್ಟಿಗೆ 10 ಭಾಗನೂ ಕೂಡ ಬರಲಿಲ್ಲ. ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಅದೇ ನೋಡೋಣ. ಈಗ ಏನಾಗಿದೆ, ಈಗ ಕೆಲವು ಕಡೆ ಸೋಯಿಂಗೇ ಆಗಿಲ್ಲ, ಕಲ್ಟಿವೇಷನ್ನೇ ಆಗಿಲ್ಲ. ಈಗ ಏನಾದರೂ ಜುಲೈನಲ್ಲಿ ಮಳೆ ಬಂದರೂ ಲೇಟ್ ಸೋಯಿಂಗ್ ಅಂತಾರೆ. ಆ ಲೇಟ್ ಸೋಯಿಂಗ್ ಏನಾದರೂ ಆದರೆ ಆಗ್ಬೋದು. ಅದು ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಜುಲೈನಲ್ಲಿ ಮಳೆ ಬರಲ್ಲ, ಲೇಟ್ ಸೋಯಿಂಗೂ ಆಗೋದಿಲ್ಲ. ಖಂಡಿತವಾಗಿ ಇಟ್ಸ್ ಎ ವೆರಿ ಪ್ರಿಕೇರಿಯಸ್ ಸಿಚುವೇಶನ್. ಅಂಥ ಟೈಮಲ್ಲಿ ನಾವು ಅದನ್ನು ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ.